ಗೂಗಲ್ ಯೂಟ್ಯೂಬ್ನ ತಗೊಂತು ಅಂತ ಎಲ್ಲರಿಗೂ ಗೊತ್ತು. ಬಟ್ ಈ ಒಬ್ಬ ಇಂಡಿಯನ್ CEO ಗೂಗಲ್ನೇ ತಗೊಬೇಕು ಅಂತ $34.5 billion ಆಫರ್ ಮಾಡ್ತಾನೆ. ಸಾರಿ, ಗೂಗಲ್ನಲ್ಲ, ಗೂಗಲ್ ಕ್ರೋಮ್ನ ಮಾತ್ರ. ವೆಲ್ಕಮ್ ಟು ಡೇ 7 ಆಫ್ ಫೈಂಡಿಂಗ್ ದ ಫೌಂಡರ್ಸ್ 15 ಡೇಸ್ ಸೀರೀಸ್. ಅರವಿಂದ್ ಶ್ರೀನಿವಾಸನ್, CEO ಆಫ್ ಪರ್ಪ್ಲೆಕ್ಸಿಟಿ AI. ಈ ಕತೆ 2022 ಅಲ್ಲಿ ಸ್ಟಾರ್ಟ್ ಆಗುತ್ತೆ ವಿತ್ 4 ಫ್ರೆಂಡ್ಸ್ ಫ್ರಮ್ OpenAI, ಮೆಟಾ, ಡೇಟಾಬ್ರಿಕ್ಸ್ ಅಂಡ್ ಕೋರಾ. ಇವ್ರ ಐಡಿಯಾ ತುಂಬ ಸಿಂಪಲ್ ಆಗಿರುತ್ತೆ. ಒಂದು ಸರ್ಚ್ ಇಂಜಿನ್ ಕ್ರಿಯೇಟ್ ಮಾಡಬೇಕು, ಅದು ಗೂಗಲ್ ಥರ ಒಂದು ಕ್ವಶನ್ಗೆ ತುಂಬ ಲಿಂಕ್ಸ್ ಕೊಡಬಾರ್ದು ಅಂಡ್ ChatGPT ಥರ ಔಟ್ಡೇಟೆಡ್ ಆನ್ಸರ್ಸ್ಗೆ ಬ್ರೇಕ್ ಹಾಕಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇವತ್ತು ಪರ್ಪ್ಲೆಕ್ಸಿಟಿ 1 ಮಂತ್ಗೆ 780 ಮಿಲಿಯನ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದೆ ಅಂದರೆ ನಂಬ್ತೀರಾ? ಇಷ್ಟೆಲ್ಲ ಆದಮೇಲೆ US-ಗೆ ಇಂಡಿಯಾದಿಂದ ಈ ಲೆವೆಲ್ ಆಫ್ ಕಾಂಪಿಟೇಷನ್ನ ಅಕ್ಸೆಪ್ಟ್ ಮಾಡೋದಕ್ಕಾಗ್ದಲೆ ಪರ್ಪ್ಲೆಕ್ಸಿಟಿ ತುಂಬ ವೆಬ್ಸೈಟ್ ಡೇಟಾನ ಕಾಪಿ ಮಾಡ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅಂಡ್ ಇವ್ರಿಗಿರೋ ಒಂದೇ ಒಂದು ಪ್ರಾಬ್ಲಮ್ ಏನಂತ ಅಂದರೆ, ಇವರು ಗೂಗಲ್ ಕ್ರೋಮ್ನ ಪರ್ಚೇಸ್ ಮಾಡಬೇಕು ಅಂದರೆ ಇವ್ರಿಗೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕು. ಅಂಡ್ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಗೂಗಲ್ ಯಾಕೆ ಗೂಗಲ್ ಕ್ರೋಮ್ನ ಮಾರಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅಂತ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗನ್ಸುತ್ತೆ ಇದು ಜಸ್ಟ್ ಒಂದು PR ಸ್ಟಂಟ್ ಅಂತ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಅಂಡ್ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಸಿಗ್ತೀನಿ.